ಅವಳು ಯಾರ ಮಾತು ಕೇಳ್ತಾ ಇಲ್ಲಮ್ಮ. ಅಲ್ಲ, ಅವಳ ಪಾಲಿನ ಮಿಕ್ಕಿದ್ನು ನನ್ನ ತಟ್ಟೆ ಹಾಕೊಂಡು ನಾನೇ ತಿಂತಾ ಇದ್ದೀರಿ. ನೀವು ಇವಳನ್ನ ಭಾಗ್ಯಮ್ಮಾಗಿ ವಿಚಾರಿಸ್ಕೊಂಬಿಡಿ. ಒಬ್ಬ ನರ್ಸ ಒಂಚೂರು ಬುದ್ಧಿ ಹೇಳಿ. ನನಗ್ ಸೇರಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಪದ್ಮಿನಿ, ಹಾಗೆಲ್ಲ ಸೇರಲ್ಲ ಅಂತೆಲ್ಲ ಹೇಳ್ಬಾರ್ದು. ಕಷ್ಟನೋ ಸುಖನೋ ಬಲವಂತವಾಗಿ ಆದ್ರೂ ಸ್ವಲ್ಪ ತಿಂದ್ಬಿಡ್ಬೇಕು. ಸಿಸ್ಟ್ರು, ರುಕ್ಕು, ಭಾವ, ವಾಟ್ ಅ ಸರ್ಪ್ರೈಸ್! ಅಜ್ಜಿ, ತಾತ, ಯಾರು ಬಂದಿದ್ದಾರೆ ಅಂತ ನೋಡಿ. ಹೇಗಿದ್ದೀರಾ ಭಾವ? ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯೇ? ನಾನ್ ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನ್ ರುಕ್ಕು, ಈ ನಡುವೆ ಸಿಟಿ ಕಡೆ ತುಂಬಾ ಓಡಾಡ್ತಿದ್ಯಂತೆ, ಏನ್ ಸಮಾಚಾರ? ಒಂದಷ್ಟು NGO ಕಂಪ್ನಿಗಳಿಗೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿರೋ ಬಡ ಮಕ್ಕಳಿಗೆ ಅವರಿಂದ ಏನಾದ್ರೂ ಸಹಾಯ ಸಿಗುತ್ತಾ ಅಂತ. ಅಂತ ಕಂಪ್ನಿಗಳು ಇಂಥವ್ರ ಸಹಾಯಕ್ಕೆ ಬರುತ್ತಾ ಅಂತ ತಿಳ್ಕೊತಾ ಇದ್ದೀನಿ. ಸೂಪರ್ ರುಕ್ಕು, ಅಂತೂ ಸೂರ್ಯಾಂಶದ ಹೆಸರನ್ನ ಉಳಿಸೋ ಅಂತ ಕೆಲಸ ಮಾಡ್ತಾ ಇದೆಯಾ? ಬರೀ ಹೆಸರನ್ನ ಉಳಿಸ್ತಾ ಇಲ್ಲ, ಆ ಹೆಸರನ್ನ 8 ದಿಕ್ಕಿಗೂ ಹಬ್ಬಿಸ್ತಾ ಇದ್ದಾಳೆ. ತಾತ, ಪದ್ಮಿನಿ, ನಕುಲ, ಅಂತೂ ಈ ಅಜ್ಜಿ ತಾತನ್ನ ಹುಡ್ಕೊಂಡು ಬಂದ್ರಲ್ಲ, ಬಹಳ ಸಂತೋಷ ಆಯ್ತು. ಪದ್ಮಿನಿ ಬಂಗಾರು, ನಿನಗೇನಾಗಿಲ್ಲ ತಾನೆ? ನಿಮ್ಮ ಆಶೀರ್ವಾದ ಇರುವಾಗ ನನ್ಗೇನಾಗತ್ತೆ ತಾತ? ಪದ್ಮಿನಿ, ನನಗಂತೂ ನಿನ್ನ ನೋಡಿದ್ಮೇಲೆ ಜೀವ ಬಂತು ಕಣಮ್ಮ. ಇವರಂತೂ ಪದ್ಮಿನಿ, ಸುಮತಿ ಅಂತ ಕೂತ್ರೆ ನಿಂತ್ರೆ ನಿಮ್ದೇ ಜಪ ಮಾಡ್ತಿದ್ರು. ರುಕು, ಹೋಗಿ ಕಲ್ಲುಪ್ಪುನು ನೀರ್ ತಗೊಂಬಮ್ಮ. ಸರಿ ಅಜ್ಜಿ. ನಕುಲ, ನಿಮ್ಮಪ್ಪನ್ ಏನಾಗಿಲ್ಲ ತಾನೆ? ಅವ್ರು ಚೆನ್ನಾಗೇ ಇದ್ದಾರೆ ತಾತ. ಮತ್ತೆ ನನ್ನ ತಂಗಿ ಸುಮತಿ? ಅವರು ಚೆನ್ನಾಗಿದ್ದಾರೆ ತಾತ. ಅವ್ರಿಗೂ ಏನೂ ಆಗಿಲ್ಲ, ಧೈರ್ಯವಾಗಿದ್ದಾರೆ. ಈ ದೀಪಾವಳಿ ಹಬ್ಬದ ದಿನ ಆಟಂ ಬಾಂಬ್ ಸಿಡಿದ್ರೆ ಹೇಗಾಗತ್ತಲ್ಲ ಹಾಗಾಯ್ತು. ಅದಕ್ಕೆ ಸ್ವಲ್ಪ ಬೆಚ್ಚು ಬಿದ್ದೆ ಅಷ್ಟೆ. ಅದನ್ ಬಿಟ್ರೆ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಮ್ಮ ಪದ್ಮಿನಿ, ನಿನ್ನ ನೇರವಾಗಿ ನೋಡಿದ್ಮೇಲೆ ಕಣಮ್ಮ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿರೋದು. ಅಲ್ಲಪ್ಪ ನಕುಲ್, ನೀವು ಹೀಗೆ ದಿಢೀರಂತ ಬಂದ್ಬಿಟ್ಟಿದಿರಲ್ಲ, ಈ ವಿಚಾರ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತೇನಪ್ಪ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂತಿಲ್ಲ ತಾತ. ನಮ್ಮ ಮನ್ಸಿಗೆ ಏನಿಸುತ್ತೋ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಅವ್ರ ಇವ್ರ ಅಭಿಪ್ರಾಯ ಕೇಳ್ತಾ ಹೋದ್ರೆ ಮಾಡೋ ಕೆಲಸಕ್ಕೂ ಕಲ್ಲಾಕ್ಬಿಡ್ತಾರೆ ತಾತ. ಅದಕ್ಕೆ ನಾವಿಲ್ಲೇ ಹೊರಗೆ ಹೋಗಿ ಬರ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದೀವಿ. ಸುಮತಿ ಅಜ್ಜಿಗೂ ಏನೂ ಹೇಳಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದೀವಿ. ತಾತ, ಅಣ್ಣ ಊರಿಂದ ಫೋನ್ ಮಾಡಿದ್ದ, ನನ್ನನ್ನು ವಿಚಾರಿಸ್ಕೊಂಡ. ಹಾಗೆ ನೀವು ಒದ್ದಾಡ್ತಿರ್ತೀರಾ, ಒಂದ್ಸರಿ ಮನೆ ಕಡೆ ಹೋಗ್ಬಾ ಅಂತ ಅವನೇ ಹೇಳ್ದ. ನೋಡ್ದಿಯ ಲಲಿತಾ, ಕರ್ಣ ಎಲ್ಲೇ ಇದ್ರು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾನೆ. ತಾತ, ನೀವ್ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಹಾಗೇನಿಲ್ವಲ್ಲಮ್ಮ, ನಾನು ಮೊದಲಿನ ಹಾಗೆ ಕಟ್ಟಮಸ್ತಾಗಿದ್ದೀನಿ. ನೀನು ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದೆಯಲ್ಲ, ಅದಕ್ಕೆ ಕಂದ ನಿನ್ಗೆ ಹಾಗನ್ಸಿರ್ಬೇಕು. ಇಲ್ಲ ತಾತ, ನಿಮ್ ಮುಖ ಸ್ವಲ್ಪ ಬದಲಾಗ್ಬಿಟ್ಟಿದೆ. ಮೊದ್ಲಿನಷ್ಟು ಮುಖದಲ್ಲಿ ಗೆಲುವು ಕಾಣಿಸ್ತಿಲ್ಲ. ನನಗೆ ನಿಂದೆ ಚಿಂತೆ ಕಣಮ್ಮ, ಬೇರೆ ಏನೂ ಇಲ್ಲ. ಈಗ ನಿನ್ನ ಎದುರುಗಡೆ ನೋಡಾಯ್ತಲ್ಲ, ಈಗ ಅವ್ರ ಮನ್ಸು ನಿರಾಳಾಗತ್ತೆ ಬಿಡಮ್ಮ. ಒಂದಷ್ಟು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸರಿ ಹೋಗ್ತಾರೆ. ಅಜ್ಜಿ, ಒಂಚೂರು ಈ ಕಡೆ ಬನ್ನಿ. ಪದ್ಮಿನಿ, ಈ ಕಡೆ ಬಾ. ಏನಜ್ಜಿ ಇದಲ್ಲ? ಈಗ ನೀನು ಗರ್ಭಿಣಿ. ಮೊನ್ನೆ ಗಂಡಾಂತರದಿಂದ ಪಾರಾಗಿದ್ಯಾ. ಕೆಟ್ಟ ದೃಷ್ಟಿ ಸೋಕಿರುತ್ತೆ. ಅದು ಅಲ್ಲದೆ ಬಾಂಬ್ ಬಿದ್ದ ಶಬ್ದ ಕೇಳಿ ನೀನು ಬೆಚ್ಚ ಬಿದ್ದಿರ್ತೀಯ. ಅದೆಲ್ಲ ಗರ್ಭಿಣಿಯರಿಗೆ ಒಳ್ಳೇದಲ್ಲಮ್ಮ. ಅದಕ್ಕೆ
ನಿನ್ ಭಯ ಹೋಗ್ಲಿ ಅಂತ ನಿನಗೆ ದೃಷ್ಟಿ ತೆಗಿತಾ ಇದ್ದೀನಿ. ಅದಕ್ಕೆ ಹೇಳೋದು ಮನೇಲಿ ಹಿರಿಯರು ಇರಬೇಕು ಅಂತ. ನಾನಂತೂ ಮನೇಲಿದ್ದಾಗ ಕರ್ಣನ್ಗೆ ಎಷ್ಟೋ ಸಾರಿ ದೃಷ್ಟಿ ತೆಗಿತಾನೆ ಇರ್ತೀನಿ. ಪದ್ಮಿನಿ, ಕೆಟ್ಟದ್ದೆಲ್ಲ ಧೂಳಿಪಟ ಆಗ್ಲಿ ಅಂತ ಮನಸ್ಸಲ್ಲಿ ಒಂದ್ಸರಿ ನೆನಪಿಸ್ಕೊ, ಎಲ್ಲ ಒಳ್ಳೇದಾಗತ್ತೆ. ಸರಿ ಅಮ್ಮ. ತಾಯಿ ಕಣ್ಣು, ನಾಯಿ ಕಣ್ಣು, ಕೆಟ್ಟವ್ರ ಕಣ್ಣು, ಊರವ್ರ ಕಣ್ಣು, ಯಾರ ಕಣ್ಣು ನಿನ್ನ ಮೇಲೆ ಬೀಳ್ದಲೇ ಇರಲಿ ತಾಯಿ. ಯಾರ ಕಣ್ಣು ನಿನ್ನ ಮೇಲೆ ಬೀಳ್ದಲೇ ಇರಲಿ. ತೂ 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 ಅಂತ ಮೂಸತಿ ಹೋಗಿ ಥೂ ಥೂ ಥೂ. ರುಕು. ಇದನ್ನ ಹಿತ್ಲಲ್ಲಿ ನಿಂಬೆ ಗಿಡಕ್ಕೆ ಹಾಕ್ಬಾ. ತಿರುಗಿ ನೋಡ್ದಂಗೆ ಬರಬೇಕು. ಸರಿ ಅಜ್ಜಿ. ಅಪರೂಪಕ್ಕೆ ಬಂದಿದ್ದೀರಾ. ನೆಮ್ಮದಿಯಾಗಿ ಊಟ ಮಾಡಿಕೊಂಡು 2 ದಿವಸ ಇಲ್ಲೇ ಇದ್ಬಿಟ್ಟು ಹೋಗ್ಬೇಕು. ಅಯ್ಯೋ, ಅಷ್ಟೊಂದೆಲ್ಲ ಟೈಮ್ ಇಲ್ಲ ತಾತ. ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದೀವಿ. ಅಜ್ಜಿ ಬೇರೆ ಸಾಯಂಕಾಲದೊಳಗೆ ಮನೇಲಿರ್ಬೇಕು ಅಂತ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋಗದೇ ಇದ್ರೆ ಸರಿಯಾಗಲ್ಲ. ನಾವು ಹೋಗ್ಬೇಕು ತಾತ. ನಮ್ಮ ಸುಮತಿ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಅವಳೇನೇ ಹೇಳಿದ್ರು ಮಾಡಿದ್ರು ಶಾಸ್ತ್ರೋಕ್ತವಾಗಿ ಮಾಡ್ತಾಳೆ. ಸರಿ, ಮುಂದಿನ ಸರಿ ಬಿಡುವು ಮಾಡ್ಕೊಂಡು ಬನ್ನಿ. 1 ನಿಮಿಷ ಇರಿ, ಬಂದೆ. ಸಿಸ್ಟ್ರು, ನನಗೆ ನಿನ್ ವಿಷಯ ಕೇಳ್ದಾಗಿಂದ ತಲೆಯಲ್ಲಿ ಏನೇನೋ ಯೋಚನೆ ಬಂದ್ಬಿಡ್ತು ಕಣೆ. ಮನೇಲಿ ಯಾರನ್ನ ಕೇಳೋಣ ಅಂದ್ರು ಎಲ್ರು ಮಂಕಾಗ್ಬಿಟ್ಟಿದ್ರು. ಅಣ್ಣನ ಹತ್ರ ಕೇಳೋಣ ಅಂದ್ರೆ ಅವನು ಊರಲ್ಲಿ ಇರ್ಲಿಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಿರ್ಲಿಲ್ಲ ಕಣೆ. ರುಕ್ಮಿಣಿ, ಪದ್ಮಿನಿ ಅಪರೂಪಕ್ಕೆ ಬಂದಿದ್ದಾಳೆ. ನೀನು ಹೊತ್ತು ಅವಳನ್ನ ಅಳಿಸ್ತಿದ್ಯಲ್ಲ. ದಾರಿ ಬಿಡು ಪದ್ಮಿನಿ, ಕೂತ್ಕೊಮ್ಮ. ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ಹಾ, ನಿಧಾನ ನಿಧಾನ. ತಾತ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಕೇಳಮ್ಮ, ಕೇಳು. ನಾವೇನ್ ಹೋಗಿ ಬರ್ತೀವಿ. ತಾತ, ಅಜ್ಜಿ, ನಾವೇನು ಬರ್ತೀವಿ. ಆಯ್ತಪ್ಪ.